ನಮಸ್ಕಾರ. ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸುಸ್ವಾಗತ. ನನ್ನ ಮುಂದಿನ ಭಾವಿ ಶಿಕ್ಷಕರಿಗೆ ಇಲ್ಲಿ ನಾವು ಇಂದಿನ ತರಗತಿಯಲ್ಲಿ ನಾವು GPSTR ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನಾವು ಸಿಲೆಬಸನ್ನು ಪಠ್ಯಕ್ರಮವನ್ನು ತಿಳಿದುಕೊಳ್ಳೋಣ. ಇಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟೋದಾದರೆ ಭಾವಿ ಶಿಕ್ಷಕರೇ, ಪೇಪರ್ 1ಗೆ ಸಂಬಂಧಪಟ್ಟೋದಾದರೆ ಇಲ್ಲಿ 150 MCQ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. 150 ಅಂಕಗಳು ಮತ್ತು 150 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಭಾವಿ ಶಿಕ್ಷಕರೇ. ಇಲ್ಲಿ ಪತ್ರಿಕೆ 2ಕ್ಕೆ ಬರೋದಾದರೆ ಇಲ್ಲಿ 150 ಅಂಕಗಳನ್ನು ಒಳಗೊಂಡಿರುತ್ತೆ. ಅದರಲ್ಲಿ 50 MCQ ಕ್ವಶನ್ಗಳನ್ನು ಒಳಗೊಂಡಿದ್ದರೆ 100 ಡಿಸ್ಕ್ರಿಪ್ಟಿವ್ ಕ್ವಶನ್ಗಳನ್ನು ಒಳಗೊಂಡಿರುತ್ತೆ. ಇನ್ನು ಪೇಪರ್ 3, ಈ ಪೇಪರ್ 3 ಯಾರಿಗಿರುತ್ತೆ ಅನ್ನೋದು ಮುಂದಿನಲ್ಲಿ ಗೊತ್ತಾಗುತ್ತೆ. ಇದು ಸಹ 100 ಅಂಕಗಳ ಬರವಣಿಗೆ ರೂಪದಲ್ಲಿ ಇರುತ್ತೆ. ಇಲ್ಲಿ ಒಟ್ಟಾರೆಯಾಗಿ 400 ಅಂಕಗಳಾದರೆ ಇಲ್ಲಿ ಇಂಗ್ಲೀಷ್ ಭಾಷೆ ಶಿಕ್ಷಕರು ಅವರಿಗೆ 2 ಪತ್ರಿಕೆಗಳು ಇರುತ್ತೆ. ಒಂದು ಪೇಪರ್ 1 ಮತ್ತು ಇನ್ನೊಂದು ಪೇಪರ್ 2 ಅಂತೇಳಿ. ಪೇಪರ್ 1ಗೆ ಸಂಬಂಧಪಟ್ಟದಾದರೆ 150 MCQ ಕ್ವಶನ್ಗಳನ್ನು ಒಳಗೊಂಡಿದ್ದರೆ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ 100 ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ರೂಪದಲ್ಲಿ, 50 ಪ್ರಶ್ನೆಗಳು MCQ ರೂಪದಲ್ಲಿ ಇರುತ್ತೆ. ಒಟ್ಟಾರೆಯಾಗಿ 300 ಅಂಕಗಳನ್ನು ಒಳಗೊಂಡಿರುತ್ತೆ ಇಂಗ್ಲೀಷ್ ಭಾಷೆ ಶಿಕ್ಷಕರಿಗೆ. ಇನ್ನು ಪೇಪರ್ 1ಗೆ ಬರೋದಾದರೆ 150 ಪ್ರಶ್ನೆಗಳು ಒಳಗೊಂಡಿರುತ್ತೆ, 150 ಅಂಕಗಳನ್ನು ಒಳಗೊಂಡಿರುತ್ತೆ. ಇಲ್ಲಿ 150 ಪ್ರಶ್ನೆಗಳು, 150 ಅಂಕಗಳು ಅದರಲ್ಲಿ ಯಾವ್ಯಾವ ವಿಷಯಗಳನ್ನು ಒಳಗೊಂಡಿರುತ್ತೆ, ಯಾವ್ಯಾವೊಂದು ಸಾಮಾನ್ಯ ಕನ್ನಡ 25 ಅಂಕಗಳನ್ನು 25 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಸಾಮಾನ್ಯ ಇಂಗ್ಲೀಷ್ 25 ಪ್ರಶ್ನೆಗಳು 25 ಅಂಕಗಳಿಗೆ ಒಳಗೊಂಡಿರುತ್ತೆ. ಇನ್ನು ಸಾಮಾನ್ಯ ಜ್ಞಾನ 25 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಷನ್ ಸೈಕಾಲಜಿ ಮತ್ತು ಬೋಧನಾಶಾಸ್ತ್ರ 50 ಪ್ರಶ್ನೆಗಳು 50 ಅಂಕಗಳನ್ನು ಒಳಗೊಂಡಿರುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇನ್ನು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ 15 ಪ್ರಶ್ನೆಗಳು ಮತ್ತು 15 ಅಂಕಗಳನ್ನು ಒಳಗೊಂಡಿರುತ್ತೆ. ಇನ್ನು ಕಂಪ್ಯೂಟರ್ ಸಾಕ್ಷರತೆ 10 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಒಟ್ಟಾರೆಯಾಗಿ 150 ಪ್ರಶ್ನೆಗಳು ಮತ್ತು 150 ಅಂಕಗಳನ್ನು GPSTR ಮೊದಲ ಪತ್ರಿಕೆ ಒಳಗೊಂಡಿರುತ್ತೆ. ಸ್ಕ್ರೀನ್ಶಾಟ್ ತೆಗೆದುಕೊಳ್ಬೋದು ವಿದ್ಯಾರ್ಥಿಗಳೇ, ಆತ್ಮೀಯ ಭಾವಿ ಶಿಕ್ಷಕರೇ. ಇನ್ನು ಗೆಳೆಯರಲ್ಲಿ ಪತ್ರಿಕೆ 2ಕ್ಕೆ ಬರೋದಾದರೆ ಉದಾಹರಣೆಗೆ ಸಮಾಜ ವಿಜ್ಞಾನ ಅವರವರ ಆಯ್ಕೆ ವಿಷಯದಲ್ಲಿ ಇಲ್ಲಿ 50 ಪ್ರಶ್ನೆಗಳು ಬಹುಆಯ್ಕೆ ಅಂಕಗಳನ್ನು ಒಳಗೊಂಡಿರುತ್ತೆ. 50 ಪ್ರಶ್ನೆಗಳು ಬಹುಆಯ್ಕೆ ಒಳಗೊಂಡಿರುತ್ತೆ. ಇನ್ನು 20 ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಒಟ್ಟು 60 ಅಂಕಗಳು. ಇನ್ನು 10 ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳಾಗಿರುತ್ತೆ. ಇಲ್ಲಿ 50, 60, 40 ಒಟ್ಟಾರೆಯಾಗಿ 150 ಅಂಕಗಳನ್ನು ಒಳಗೊಂಡಿರುತ್ತೆ. 50 MCQ ಕ್ವಶನ್ಗಳು, 20 3 ಅಂಕದ ಪ್ರಶ್ನೆಗಳು, 10 4 ಅಂಕದ ಪ್ರಶ್ನೆಗಳು. ಒಟ್ಟಾರೆಯಾಗಿ 80 ಪ್ರಶ್ನೆ 150 ಅಂಕಗಳನ್ನು ಒಳಗೊಂಡಿರುತ್ತೆ. ಇಲ್ಲಿ ನಾವು 150ಕ್ಕೆ 68 ಅಂಕಗಳನ್ನು ತೆಗೆದುಕೊಂಡಾಗ ಕಡ್ಡಾಯವಾಗಿರುತ್ತೆ. ಇಲ್ಲಿ ಒಟ್ಟಾರೆಯಾಗಿ 45% ತೆಗೆದುಕೊಳ್ಬೇಕಾಗಿರುತ್ತೆ. ಇದು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ಬೋದು. ಇನ್ನು ಆತ್ಮೀಯ ಭಾವಿ ಶಿಕ್ಷಕರೇ, ಇಲ್ಲಿ ಪತ್ರಿಕೆ 3ಕ್ಕೆ ಬರೋದಾದರೆ ಕನ್ನಡ ಭಾಷೆ ಸಾಮರ್ಥ್ಯ ಇದು 100 ಪ್ರಶ್ನೆಗಳು ರೈಟಿಂಗ್ ಪೇಪರನ್ನು ಒಳಗೊಂಡಿರುತ್ತೆ. 100 ಅಂಕಗಳಿಗೆ 50 ಅಂಕ ಕಡ್ಡಾಯವಾಗಿರುತ್ತೆ. ಇನ್ನು ನೇಮಕಾತಿಯ ಪ್ರತಿಶತವಾರು ಎಷ್ಟಪ್ಪ ಅಂತಂದರೆ CETಯಲ್ಲಿ 50% ತೆಗೆದುಕೊಳ್ಬೇಕು, 50% ಇರುತ್ತೆ. BA ಡಿಗ್ರಿಗೆ ಸಂಬಂಧಪಟ್ಟಾಗೆ 20%, TETಗೆ ಸಂಬಂಧಪಟ್ಟಾಗೆ 20%, B.Ed ಅಥವಾ D.Ed ಬ್ಯಾಚುಲರ್ ಆಫ್ ಎಜುಕೇಷನ್ ಅಥವಾ ಡಿಪ್ಲೊಮಾ ಇನ್ ಎಜುಕೇಷನ್ ಸಂಬಂಧಪಟ್ಟಾಗೆ 10%ವನ್ನು ಒಳಗೊಂಡಿರುತ್ತೆ. ಒಟ್ಟಾರೆಯಾಗಿ ನಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ 50% ಆದರೆ CETಗೆ ಸಂಬಂಧಪಟ್ಟ 50%ವನ್ನು ತೆಗೆದುಕೊಳ್ಳುತ್ತಾರೆ. ಇಲ್ಲಿ ವಯಸ್ಸು ಏಜ್ಗೆ ಬರೋದಾದರೆ ಜನರಲ್ ಕ್ಯಾಟಗರಿಯವರಿಗೆ, ಸಾಮಾನ್ಯ ವರ್ಗದವರಿಗೆ 42 ವರ್ಷ, OBC ಹಿಂದುಳಿದ ಕ್ಯಾಟಗರಿಯವರಿಗೆ 45 ವರ್ಷ, SC ST ಕ್ಯಾಟಗರಿ ಫಸ್ಟ್ ಅಭ್ಯರ್ಥಿಗಳಿಗೆ ಇಲ್ಲಿ 47 ವರ್ಷಗಳ ಒಂದು ವಯಸ್ಸನ್ನು ಒಳಗೊಂಡಿರುತ್ತೆ. ದಯವಿಟ್ಟು ಆತ್ಮೀಯ ಭಾವಿ ಶಿಕ್ಷಕರೇ, ನಮ್ಮ ಚಾನಲ್ ಇಷ್ಟ ಆಗಿದ್ದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದಿನ ದಿವಸಗಳಲ್ಲಿ HSTR ಹಾಗೂ GPST ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವ ಪ್ರಯತ್ನವನ್ನು ಮಾಡಿವೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.